हेलो फ्रेंड्स नमस्ते वेलकम टू मीनारा ಚಾನಲ್। ಇದು ನನ್ನ ಚಾನಲ್ನ ಫಸ್ಟ್ ಲಾಂಗ್ ವಿಡಿಯೋ ಆಗಿರುತ್ತೆ। ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ 6:30ಗೆ ಎಲ್ಲ ಕೆಲಸ ಮುಗೀತು, ಅಂದರೆ ಪೂಜೆ ಕೆಲಸ ಎಲ್ಲ ಮುಗೀತು। ಹಾಗಾಗಿ ಸರಿ ಬೆಳಗ್ಗೆನೇ ಹಾಲನ್ನ ಕಾಯೋದಕ್ಕೆ ಇಟ್ಟೆ। ಮಕ್ಕಳಿಗೆ ಹಾಲು ಅಂತಂದ್ರೇ ಹಿಂಸೆ ಅಪ್ಪ, ಅದರಲ್ಲೂ ನನ್ನ ಮಕ್ಳಿಗಂತೂ ಸ್ವಲ್ಪ ಹಾಲು ಕುಡಿಯೋದಂದ್ರೆ ಕಷ್ಟನೇ, ಬಲವಂತದಿಂದ ಕುಡಿತಾರೆ। ಹಾಗೆ ನನಗೆ ಡಿಟಾಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಕಾಯೋದಕ್ಕೆ ಇಟ್ಟಿದ್ದೆ। ಅದಕ್ಕೆ ಸ್ವಲ್ಪ ಪುದೀನ ಮತ್ತು ಕರಿಬೇವನ್ನ ಆ್ಯಡ್ ಮಾಡಿಕೊಂಡೆ। ಹಾಗೆ ನಾಷ್ಟಕ್ಕೆ ಏನಾದರೂ ರೆಡಿ ಮಾಡ್ಕೊಳ್ಳೋ ಅಂತ ಯೋಚನೆ ಮಾಡ್ತಾಯಿದ್ದೆ। ಅಷ್ಟರೊಳಗೆ ಅಮ್ಮ ಕೊಟ್ಟಿರೋ ಕಾಳು ಇತ್ತು, ಅದಕ್ಕೆ ನೆನ್ನೆ ಸ್ವಲ್ಪ ಮಸಾಲೆ ಇಕ್ಕಿ ಮಸಾಲೆ ಸಾಂಬಾರು ಮಾಡಿಕೊಂಡು ಪೂರಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ। ನಾನು ಮಸಾಲೆ ಸಾರನ್ನ ಯಾವ ಥರ ಮಾಡ್ತೀನಿ ಅನ್ನೋದಾದರೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಸ್ವಲ್ಪ ಹಾಕ್ಕೊಂಡು ಎಲ್ಲನೂ ರುಬ್ಕೊತೀನಿ। ಹಾಗೆ ಸ್ವಲ್ಪ ಮಸಾಲೆ ಸಾಂಬಾರು ಪುಡಿ ಅಂತ ನಾವೇನು ಹೇಳ್ತೀವೋ ಅದನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಕೊತೀನಿ। ಹಾಗೆ ಒಗ್ಗರಣೆಗೆ ಸ್ವಲ್ಪ 1-2 ಪೀಸ್ ಈರುಳ್ಳಿನ ಹಾಕಿ ಲೈಟಾಗಿ ಕಾಳನ್ನ ಫ್ರೈ ಮಾಡಿಬಿಟ್ಟು ರುಬ್ಬಿರೋವಂಥ ಮಸಾಲೆನ ಅದ್ರ ಜೊತೆಗೆ ಸೇರಿಸಿಟ್ಟು ವಿಷಲ್ನ ಕೂಗಿಸ್ಕೊತೀನಿ। ಸಾಂಬಾರು ಹೇಗೋ ರೆಡಿ ಆಯಿತು, ಜೊತೆಗೆ ಪೂರಿನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಲೆ ಮೇಲೆ ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ। ಮಕ್ಕಳನ್ನ ರೆಡಿ ಮಾಡ್ತಾ ತಲೆ ಬಚ್ಕೊಡ್ತಾ ಪೂರಿ ಸಹ ಮಾಡಿಕೊಂಡೆ। 8:45ಗೆಲ್ಲ ಮಕ್ಕಳಂತೂ ಸ್ಕೂಲ್ಗೆ ಹೊರಟರು। ಹಾಗೆಯೇ ನನಗೂ ಸ್ವಲ್ಪ ಹೊಟ್ಟೆ ಹಸಿತಾಯಿತು, ಅದಕ್ಕೆ ನಾನು ಟಿಫನ್ ಮಾಡ್ಕೊಂಬಿಡೋಣ ಅಂತ ನಾನು ಟಿಫನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ। ಪೂರಿ ಹಾಗೂ ಮಸಾಲೆ ಕಾಳಿನ ಸಾಂಬಾರು ಚೆನ್ನಾಗಾಗಿತ್ತು, ತುಂಬಾ ಟೇಸ್ಟಿ ಆಗಿತ್ತು ಇವತ್ತಂತೂ। ನಾನು ತಿಂದಾದ್ಮೇಲೆ ನಾಳೆ ಹೇಗಿದ್ರೂ ಊರಿಗೆ ಹೋಗಬೇಕು ಅಂದ್ಬಿಟ್ಟು ಇವತ್ತೇ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ, ಮತ್ತು ಹಾಗೆ ನಾನು ಒಂದು ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫೇಸ್ ಪ್ಯಾಕಿಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ನೆಲ್ಲ ರೆಡಿ ಮಾಡಿಕೊಂಡೆ। ನಾನು ಸ್ವಲ್ಪ ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ನ ಮಾಡಿಸ್ಕೊಳ್ಳೋದು ಕಮ್ಮಿನೇ, ಆದಷ್ಟು ಮನೆಯಲ್ಲೇ ಹೋಮ್ ಮೇಡ್ ಫೇಶಿಯಲ್ನ ಮಾಡ್ಕೊಳ್ಳೋದು ಜಾಸ್ತಿ। ಇವತ್ತು ನಾನು ಫೇಶಿಯಲ್ಗೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದೀನಿ ಅನ್ನೋದಾದರೆ, ಫೇಸ್ನ ಕ್ಲೀನ್ ಮಾಡೋದಕ್ಕೆ ಹಸಿ ಹಾಲನ್ನ ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ಕ್ರಬ್ನ ರೆಡಿ ಮಾಡ್ಕೊಂಡಿದ್ದೀನಿ, ಜೊತೆಗೆ ನಾನು ಒಂದು ಫೈನಲಿ ಹಾಕೋದಕ್ಕೆ ಒಂದು ಫೇಸ್ ಪ್ಯಾಕ್ನ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ। ಮೊದಲು ನಾನು ಫೇಸ್ಗೆ ಹಾಕಿರುವಂಥ ಮೇಕಪ್ನೆಲ್ಲ ಕ್ಲೀನ್ ಮಾಡಿಕೊಂಡೆ, ಆಮೇಲೆ ನಾನು ಹಾಲನ್ನ ತೊಗೊಂಡು ಲೈಟಾಗಿ ಮಸಾಜ್ ಮಾಡಿಕೊಂಡೆ। ಹಸಿ ಹಾಲಲ್ಲಿ ನಾವು ಫೇಸ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲಿರೋವಂಥ ಡಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ। ಸ್ಕಿನ್ ಅವರಂತೂ ನಾವು ಡೈಲಿ ಇದರಲ್ಲಿ ಒಂದು ಸತಿ ಆದರೂ 1-2 ಮಿನಿಟ್ಸ್ ಫೇಸ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಫೇಸು ತುಂಬಾ ಗ್ಲೋ ಬರುತ್ತೆ ಅಂತ ಹೇಳ್ಬೋದು, ತುಂಬ ಮಾಯ್ಶ್ಚರೈಸರ್ ಆಗಿ ಇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು। ನಾನು ಹಾಲಿಂದ 2 ಸತಿ ಫೇಸ್ನ ಕ್ಲೆನ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ಕ್ರಬ್ನ ಅಪ್ಲೈ ಮಾಡಿ ಲೈಟಾಗಿ ಮಸಾಜ್ನ ಮಾಡಿಕೊಂಡೆ। ನಾನು ಸ್ಕ್ರಬ್ಬಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅನ್ನೋದಾದರೆ, ಮೊಸರು, ಅಕ್ಕಿ ಹಸಿಟ್ಟು, ಜೇನುತುಪ್ಪ, ಸ್ವಲ್ಪ ಓಟ್ಸ್ನ ಮಿಕ್ಸ್ ಮಾಡಿಕೊಂಡು ನಾನು ಸ್ಕ್ರಬ್ನ ರೆಡಿ ಮಾಡ್ಕೊಂಡಿದ್ದೀನಿ। ಇದರಲ್ಲಿ ನಾನು ಒಂದು 10 ಮಿನಿಟ್ಸ್ ನಾನು ಲೈಟಾಗಿ ಜೆಂಟ್ಲಿ ಮಸಾಜ್ ಆಗಿ ಸ್ಕ್ರಬ್ನ ಮಾಡ್ಕೊತೀನಿ। ಅದಾದಮೇಲೆ ನಾನು ಮತ್ತೆ ಹಾಲಿಂದನೇ ಫೇಸ್ನ ಕ್ಲೀನ್ ಮಾಡ್ಕೊತೀನಿ। ಇದಾದಮೇಲೆ ನೀವು ಬೇಕು ಅಂದರೆ ಬಿಸಿ ಹಬೆನ ತೊಗೊಬೋದು, ಬಿಸಿ ನೀರನ್ನ ಚೆನ್ನಾಗಿ ಕಾಯಿಸಿ ಹಬೆನ ತೊಗೊಳ್ಳೋದ್ರಿಂದ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ, ಜೊತೆಗೆ ಫೇಸು ಗ್ಲೋ ಸಹ ಆಗುತ್ತೆ। ಹಾಗೆ ನಾನು ಒಂದು ಫೇಸ್ಗೆ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿಕೊಂಡೆ। ಒಂದು 5 ಮಿನಿಟ್ಸ್ ಫೇಸ್ನ ಮಸಾಜ್ ಮಾಡಿ ಅದಾದಮೇಲೆ ನಾನು ಸ್ವಲ್ಪ ಸ್ಕಿನ್ ಟೈಟ್ ಆಗಲಿ ಅಂತ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದೆ। ನಾನು ಫೇಸ್ ಪ್ಯಾಕಿಗೆ ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಅನ್ನೋದಾದರೆ, ಒಂದು ಕಿತ್ತಳೆ ಹಣ್ಣಿನ ಪೀಸ್ನ ತೊಗೊಂಡಿದ್ದೀನಿ, ಸ್ವಲ್ಪ ಕಾಫಿ ಪುಡಿನ ತೊಗೊಂಡಿದ್ದೀನಿ, ನೆನೆಸಿದಂಥ ಹೆಸರು ಕಾಳು, ಹಾಗೆ ಸ್ವಲ್ಪ ಕಾರ್ನ ತೊಗೊಂಡಿದ್ದೀನಿ, ಅಂದರೆ ಜೋಳ, ಹಸಿ ಜೋಳ ಏನಿರುತ್ತೆ ಅದನ್ನು ತೊಗೊಂಡಿದ್ದೀನಿ। ಇದಿಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು, ಇದನ್ನು ಲಾಸ್ಟಲ್ಲಿ ಫೈನಲಿ ಪ್ಯಾಕ್ ಥರ ಅಪ್ಲೈ ಮಾಡ್ತಾಯಿದ್ದೀನಿ। ಇದ್ರ ಮೇಲೆ ನಾನು ಮತ್ತೆ ಕೋಟಿಂಗಾಗಿ ಏನು ಸ್ಕ್ರಬ್ಗೆ ಅಂತ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇನ್ನೊಂದು ಕೋಟ್ನ ಮಾಡ್ತಾಯಿದ್ದೀನಿ। ಇದರಿಂದ ಒಂದು ತಿಕ್ಕಾಗಿ ನನಗೆ ಫೇಸ್ನ ಪ್ಯಾಕ್ ಆಗುತ್ತೆ, ಜೊತೆಗೆ ಸ್ವಲ್ಪ ಟೈಟಾಗಿ ಫೇಸ್ನ ಇರೋವಂಥ ರಿಂಕಲ್ಸ್ನೆಲ್ಲ ಕವರ್ ಮಾಡ್ಕೊಳ್ಳುತ್ತೆ। ಇದನ್ನು ಒಂದು 20 ಮಿನಿಟ್ಸ್ ನಾನು ಹಾಗೆ ಬಿಟ್ಟು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ನಾನು ಫೇಸ್ ವಾಶ್ನ ಮಾಡ್ತೀನಿ। ಈ ಥರ ಮಾಡೋದ್ರಿಂದ ವೀಕ್ಲಿ ಒನ್ಸ್ ನಮ್ಮ ಫೇಸು ಗ್ಲೋ ಆಗಿರುತ್ತೆ, ಮತ್ತು ನಾವು ಹೋಮ್ ಮೇಡಲ್ಲೇ ನಾವು ಒಳ್ಳೆ ರಿಸಲ್ಟ್ನ ನೋಡ್ಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಸಹ ಇರೋದಿಲ್ಲ। ಇದನ್ನು ಎಲ್ಲ ಥರ ಸ್ಕಿನ್ ಟೈಪವರು ಸಹ ಯೂಸ್ ಮಾಡ್ಕೋಬೋದು। ನೀವೇ ನೋಡಿ ಇವಾಗ ಯಾವ ರೀತಿ ಗ್ಲೋ ಬಂದಿದೆ ಫೇಸಲ್ಲಿ ಅಂತ। ನಾನು ಕಣ್ಮೇಲೆ ಅಪ್ಲೈ ಮಾಡದೇ ಇರೋದ್ರಿಂದ ಅಲ್ಲಿ ಮಾತ್ರ ನಿಮಗೆ ನೋಡಿ ಸ್ವಲ್ಪ ಡಲ್ನೆಸ್ ಕಾಣ್ತಾ ಇದೆ, ಬಟ್ ಬೇರೆ ಎಲ್ಲ ಕಡೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಮತ್ತು ಎಷ್ಟು ಶೈನಿ ಇದೆ ಅಂತ। ಇದೇ ಥರ ನೀವು ವೀಕ್ಲಿ ಒನ್ಸ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಫೇಸು ಆರೋಗ್ಯವಾಗೇ ಇರುತ್ತೆ ಅಂತಲೇ ಹೇಳ್ಬೋದು। ಇರೋವಂಥ ಕೊಳೆ, ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗಿ ಹೆಂಗೆ ಏಜ್ ಆಗಿ ಕಾಣ್ತಿದ್ದೀರಾ ಅಂತಲೇ ಹೇಳ್ಬೋದು। ನನಗಂತೂ ಇದರಿಂದ ತುಂಬಾ ಫ್ರೆಶ್ ಫೀಲ್ ಆಗ್ತಾ ಇದೆ, ತುಂಬಾ ಶೈನಿಯಾಗೂ ಕಾಣ್ತಾ ಇದೆ। ನೀವು ವೀಕ್ಲಿ ಒಂದ್ಸತಿ ಇದನ್ನು ಟ್ರೈ ಮಾಡಿ ನೋಡಿ, ಹಾಗೆ ನೀವು ಸಹ ಒಂದ್ಸಲ ಯೂಸ್ ಮಾಡಿ ಅಂತ ಹೇಳ್ತೀನಿ। ನೀವು ಒಂದ್ಸಲ ಟ್ರೈ ಮಾಡಿ ಇದ್ರದ್ದು ರಿಸಲ್ಟ್ ಹೇಗಿತ್ತು ಅಂತ ನೀವು ಸಹ ಕಮೆಂಟ್ ಮಾಡಿ। ಇದೇ ಥರ ಮತ್ತಷ್ಟು ಟಿಪ್ಸ್ಗಳು ನಿಮಗೆ ನನ್ನಿಂದ ಬೇಗ ರೀಚ್ ಆಗಬೇಕು ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ, ಇದೇ ಥರ ಒಳ್ಳೊಳ್ಳೆ ಟಿಪ್ಸ್ ಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮುಂದೆ ಬರೋವಂಥ ಎಲ್ಲ ಟಿಪ್ಸ್ಗಳು ಆದಷ್ಟು ಬೇಗ ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ
ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.